ವೇದಗಳ ಬಗ್ಗೆ ಮಾಹಿತಿ. 1. ವೇದಗಳು ಒಟ್ಟು ಎಷ್ಟು? ಉತ್ತರ 4. 2. 4 ವೇದಗಳು ಯಾವುವು? ಉತ್ತರ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣವೇದ. 3. ಜಗತ್ತಿನ ಅತ್ಯಂತ ಪ್ರಾಚೀನವಾದ ವೇದ ಯಾವುದು? ಉತ್ತರ ಋಗ್ವೇದ. 4. ವೇದ ಎಂಬ ಪದದ ಅರ್ಥವೇನು? ಉತ್ತರ ಜ್ಞಾನ ಅಥವಾ ತಿಳುವಳಿಕೆ ಎಂದರ್ಥ. 5. ಭಾರತೀಯ ಸಂಗೀತದ ಮೂಲ ಎಂದು ಯಾವ ವೇದವನ್ನು ಕರೆಯುತ್ತಾರೆ? ಉತ್ತರ ಸಾಮವೇದ. 6. ಪ್ರಸಿದ್ಧವಾದ ಗಾಯತ್ರಿ ಮಂತ್ರವು ಯಾವ ವೇದದಲ್ಲಿ ಕಂಡುಬರುತ್ತದೆ? ಉತ್ತರ ಋಗ್ವೇದ. 7. ಯಜ್ಞ ಮತ್ತು ಯಾಗಾದಿಗಳ ಆಚರಣೆಯ ವಿಧಾನಗಳನ್ನು ಯಾವ ವೇದ ತಿಳಿಸುತ್ತದೆ? ಉತ್ತರ ಯಜುರ್ವೇದ. 8. ವೇದಗಳನ್ನು ವಿಭಾಗಿಸಿದವರು, ವ್ಯಾಸ ಮಾಡಿದವರು ಯಾರು? ಉತ್ತರ ಮಹರ್ಷಿ ವೇದವ್ಯಾಸರು. 9. ರೋಗ ನಿವಾರಣೆ, ಔಷಧಿ ಹಾಗೂ ಮಾಟಮಂತ್ರಗಳ ಬಗ್ಗೆ ಯಾವ ವೇದದಲ್ಲಿ ಮಾಹಿತಿಯಿದೆ? ಉತ್ತರ ಅಥರ್ವಣವೇದ. 10. ವೇದಗಳ ಅಂತಿಮ ಭಾಗವನ್ನು ಏನೆಂದು ಕರೆಯುತ್ತಾರೆ? ಉತ್ತರ ವೇದಾಂತ ಅಥವಾ ಉಪನಿಷತ್ತುಗಳು. 11. ಋಗ್ವೇದದಲ್ಲಿ ಎಷ್ಟು ಮಂಡಲಗಳಿವೆ? ಉತ್ತರ 10 ಮಂಡಲಗಳು. 12. ಶ್ರುತಿ ಎಂದು ಯಾವುದನ್ನು ಕರೆಯುತ್ತಾರೆ? ಉತ್ತರ ವೇದಗಳನ್ನು ಗುರುಮುಖೇನ ಕೇಳಿ ಕಲಿಯುತ್ತಿದ್ದುದರಿಂದ ಇದಕ್ಕೆ ಶ್ರುತಿ ಎಂದು ಹೆಸರು. 13. ಗದ್ಯ ಮತ್ತು ಪದ್ಯ, ಪ್ರೋಸ್ ಅಂಡ್ ಪೊಯಿಟ್ರಿ ಎರಡೂ ರೂಪದಲ್ಲಿರುವ ವೇದ ಯಾವುದು? ಉತ್ತರ ಯಜುರ್ವೇದ. 14. ಋಗ್ವೇದದಲ್ಲಿ ಅತಿ ಹೆಚ್ಚು ಸ್ತುತಿಸಲ್ಪಟ್ಟ ದೇವತೆ ಯಾರು? ಉತ್ತರ ಇಂದ್ರ. 15. ಭಾರತದ ಲಾಂಛನದಲ್ಲಿರುವ ಸತ್ಯಮೇವ ಜಯತೆ ವಾಕ್ಯವನ್ನು ಯಾವ ಉಪನಿಷತ್ತಿನಿಂದ ಆಯ್ದುಕೊಳ್ಳಲಾಗಿದೆ? ಉತ್ತರ ಮುಂಡಕ ಉಪನಿಷತ್ತು, ಮುಂಡಕೋಪನಿಷತ್. ಪ್ರತಿದಿನ ಹೊಸದನ್ನು ಕಲಿಯಲು ನಮ್ಮ ಅಕೌಂಟನ್ನು ಫಾಲೋ ಮಾಡಿ. ಪ್ಲೀಸ್ ಲೈಕ್, ಕಮೆಂಟ್, ಶೇರ್.